ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಮಿನಿ ವ್ಲಾಗ್. ಇವತ್ತು ನಮ್ಮ ಮಿನಿ ವ್ಲಾಗಲ್ಲಿ ನಾನು ಬೆಂಡೆಕಾಯಿ ಫ್ರೈ ಮಾಡ್ತಿದ್ದೀನಿ. ಯಾರೆಲ್ಲ ಮಕ್ಕಳು ಮನೆಯಲ್ಲಿ ಬೆಂಡೆಕಾಯಿ ತಿಂತಾ ಇಲ್ವೋ ಅವ್ರಿಗೆ ಇದನ್ನು ಒಂದ್ಸಲಿ ಕೊಡಿ, ಇಷ್ಟಪಟ್ಟು ತಿಂತಾರೆ. ನಾನು ಇದು ಯಾವ ರೀತಿ ಮಾಡ್ತಿದ್ದೀನಿ ಅಂತ ನೋಡೋಣ. ಬೆಂಡೆಕಾಯಿನ ನೀಟಾಗಿ ತೊಳೆದು ಅದನ್ನು ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು ಸೈಡಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಡಿಪ್ ಮಾಡೋದಕ್ಕೆ ಅಂತ ಪೌಡ್ರ್ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಕಡಲೆ ಬೀಜ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಹಾಕ್ಕೊಂಡು ಈ ರೀತಿ ಪೌಡ್ರ್ ಮಾಡಿ ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಿ. ಈಗ ನಾವು ಆಗಲೇ ಬೆಂಡೆಕಾಯಿನ ಕಟ್ ಮಾಡಿದ್ರಲ್ವ, ಅದ್ರ ಒಳಗಡೆ ಈ ಪೌಡ್ರನ್ನ ಹಾಕಿ ಡಿಪ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ನಮಗೆ ತುಂಬ ರುಚಿ ಬರುತ್ತೆ. ಮಕ್ಕಳು ಅಷ್ಟೇ ಬೆಂಡೆಕಾಯಿ ಅಂತಲೂ ಗೊತ್ತಿಲ್ದಿರ ತಿನ್ಕೊತಾರೆ. ಅದಕ್ಕಾಗಿ ಹೇಳ್ತಿದ್ದೆ, ಈ ರೀತಿ ನೀಟಾಗಿ ಡಿಪ್ ಮಾಡಿಬಿಟ್ಟಿದ್ದೀರಿ ಅಂತಂದರೆ ನಮಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಮತ್ತು ಇದನ್ನು ಈಗ ಆಯಿಲಲ್ಲಿ ಬೇಕಂದ್ರೂ ನೀವು ಫ್ರೈ ಮಾಡಿಕೊಂಡು ಕೊಡ್ಬೋದು. ಹಾಗೆಯೇ ಇಲ್ಲ ಅಂತಂದರೆ ಸ್ವಲ್ಪ ಕಡಲೆ ಇಟ್ಟು ಅದಕ್ಕೆ ದೋಸೆ ಸೋಡಾ ಒಂದು ಸ್ವಲ್ಪ, ಗರಂ ಮಸಾಲ ಸ್ವಲ್ಪ, ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನಾವು ಇದು ಯಾವ ರೀತಿ ಮಿಕ್ಸ್ ಮಾಡಬೇಕಂದ್ರೆ, ನಾವು ಈ ರೀತಿ ಕೈಯಲ್ಲಿ ಎತ್ತಿದ್ರೆ ಡ್ರಾಪ್ ಬೀಳಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಹಾಗೆ ಬೇಕಂದ್ರೂ ನಾವು ಡೀಪ್ ಫ್ರೈ ಮಾಡ್ಕೊಬೋದು. ಇಲ್ಲ ಮಕ್ಕಳು ತಿನ್ನೋದಿಲ್ಲ ಅಂತಂದರೆ ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಬಾಣಲಿದಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದನ್ನು ತೆಗೆದು ನಾವು ಈ ರೀತಿ ಹಿಟ್ಟಲ್ಲಿ ಅಂದರೆ ಕಡಲೆ ಹಿಟ್ಟಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಡೀಪ್ ಫ್ರೈ ಮಾಡ್ಕೊಂಡಿದ್ದೀರಿ ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಡೀಪ್ ಫ್ರೈ ಆದಮೇಲೆ ಒಂದು ಪ್ಲೇಟಿಗೆ ತೆಗೆದುಬಿಟ್ಟು ಮಿಕ್ಕಿರೋ ಪೌಡ್ರನ್ನ ಇದ್ರ ಮೇಲೆ ಚೆಲ್ಬಿಟ್ಟು ಕೊಟ್ಟರೆ ಮಕ್ಕಳು ಇಷ್ಟದಿಂದ ತಿಂತಾರೆ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಹಾನು. ನನ್ನನ್ನು ನಿಮ್ಮ ಸಿಸ್ಟರು ಇಲ್ಲ ಫ್ರೆಂಡು ಅಂತ ಅಂದ್ಕೊಂಡು ನನ್ನ ಚಾನಲ್ಗೂ ಸಪೋರ್ಟ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ನನ್ನ ಚಾನಲ್ನ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ನನ್ನ ವೀಡಿಯೋಸಲ್ಲಿ ಏನಾದರೂ ತಪ್ಪುಗಳಿದ್ರೂ ಸರಿ ಕಮೆಂಟ್ ಮೂಲಕ ತಿಳಿಸಿ, ಅದನ್ನು ನಾನು ಸರಿ ಮಾಡ್ಕೊತೀನಿ. ಪ್ಲೀಸ್ ನಿಮ್ಮೆಲ್ಲರ ಸಪೋರ್ಟು ನನಗೆ ಇರಲಿ ಅಂತ ಹೇಳ್ತಾ, ಇನ್ನು ಈ ಚಿಕ್ಕ ಮಿನಿ ವ್ಲಾಗ್ನ ಇವತ್ತು ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ದಿನ ನನ್ನ ವೀಡಿಯೋಸು ಬೆಳಗ್ಗೆ 10:00 ಬರ್ತಿರುತ್ತೆ. ಎಲ್ಲರೂ ನೋಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.